ಶತಮಾನೋತ್ಸವದ ಸಂಭ್ರಮಾಚರಣೆಯಲ್ಲಿದ್ದ ಆರ್ಎಸ್ಎಸ್ ಈ ಆರ್ಎಸ್ಎಸ್ನ ಸಂಭ್ರಮಾಚರಣೆಯನ್ನ ಕದಡುವ ಕೆಲಸವನ್ನ ಕಾಂಗ್ರೆಸ್ ಶುರು ಮಾಡ್ತಾ ಅನ್ನುವ ಪ್ರಶ್ನೆ. ನೋಡಿ, ಸೆಲೆಬ್ರೇಷನ್ ಮೂಡಲ್ಲಿ ಇದ್ರು. ಇದ್ರ ಬೆನ್ನಲ್ಲೇ ಆರ್ಎಸ್ಎಸ್ನ ಬ್ಯಾನ್ ಮಾಡಬೇಕು ಅಂತ ಶುರುವಾಗಿದ್ದು, ಈಗ ಆರ್ಎಸ್ಎಸ್ ಅನ್ನುವ ಸಂಘಟನೆಯನ್ನ ಸರ್ಕಾರಿ ಜಾಗಗಳಿಂದ ದೂರ ಇಡಬೇಕು ಅನ್ನುವ ಪತ್ರ ವ್ಯವಹಾರಕ್ಕೆ ತನಕ ಹೋಗಿ ನಿಂತ್ಕೊಳ್ತು. ಇದ್ರ ಬೆನ್ನಲ್ಲೇ ಐ ಲವ್ ಆರ್ಎಸ್ಎಸ್ ಅನ್ನುವಂತಹ ಕ್ಯಾಂಪೇನ್ ರಾಜ್ಯಾದ್ಯಂತ ಮೊಳಗ್ತಾ ಇದೆ. ಏನ್ ಸಮಸ್ಯೆ? ಸಿದ್ಧಾಂತದ ಸಮಸ್ಯೆಯ? ಆರ್ಎಸ್ಎಸ್ ಅಂದ್ರೆ ಆಮೇಲೆ ಆರ್ಎಸ್ಎಸ್ ನಿಂದ ಹೆಂಗಾಗ್ತಾ ಇದೆ ಅಂದ್ರೆ, ಆ ಸಿದ್ಧಾಂತವನ್ನ ನಾವು ಒಪ್ಪಲಿಲ್ಲ ಅಂದ್ರೆ ದೇಶದ್ರೋಹಿಗಳು ಅಂತ ತಿರುಚುವ ಕೆಲಸ ಒಂದು ಕಡೆ, ಮತ್ತೊಂದು ಕಡೆ ಆರ್ಎಸ್ಎಸ್ ಅನ್ನುವ ಹೆಜ್ಜೆನಿಗೆ ಕಲ್ಲು ಹೊಡಿತಾ ಕಾಂಗ್ರೆಸ್ ಅನ್ನುವ ಚರ್ಚೆಗಳು ಕೂಡ ಆರಂಭ ಆಗ್ತಾ ಇದೆ. ಹಾಗಾದ್ರೆ ಆರ್ಎಸ್ಎಸ್ನ ಬ್ಯಾನ್ ಮಾಡುವಂತಹ ಹಕ್ಕು ರಾಜ್ಯ ಸರ್ಕಾರಕ್ಕಿಲ್ಲ ಅಂತ ಗೊತ್ತಿದ್ರೂ ಕೂಡ ಬ್ಯಾನ್ ಮಾಡ್ತೀವಿ ಎನ್ನುವ ಚರ್ಚೆಯನ್ನ ಮುನ್ನೆಲೆಗೆ ತಂದಿದ್ ಯಾಕೆ? ಹೈಕಮಾಂಡ್ನ ಓಲೈಕೆ ಮಾಡಕ. ಅಂಡ್ ಬಿಜೆಪಿ ಮತ್ತು ಹಿಂದೂ ಸಂಘಟನೆಗಳು ಆರ್ಎಸ್ಎಸ್ನ ನಾನು ಒಪ್ಪಲ್ಲ ಸಿದ್ಧಾಂತವನ್ನ ಅಂದ ತಕ್ಷಣ ಅವ್ರನ್ನ ದೇಶದ್ರೋಹಿಗಳು ಅಂತ ಪ್ರೊಜೆಕ್ಟ್ ಮಾಡಕ್ಕೆ ಯಾಕೆ ನೋಡ್ತಾ ಇದ್ದಾರೆ? ಇದ್ರ ಬಗ್ಗೆ ನಾವು ಚರ್ಚೆಯನ್ನು ಮಾಡ್ತಾ ಹೋಗೋಣ. ಇದೇ ಹೊತ್ತಿನ ವಿಶೇಷ ಆರ್ಎಸ್ಎಸ್ ವರ್ಸಸ್ ದೇಶ ಪ್ರೇಮ. ನಾನು ವಿದ್ಯಾ ಮಲ್ನಾಡ್. ಆರ್ಎಸ್ಎಸ್ ಅನ್ನುವ ಸಂಘಟನೆಯನ್ನ, ದೈತ್ಯ ಸಂಘಟನೆಯನ್ನ ಸರ್ಕಾರಿ ಜಾಗಗಳಿಂದ ದೂರ ಇಡಬೇಕು. ಸರ್ಕಾರಕ್ಕೆ ಸಂಬಂಧಪಟ್ಟ ಮೈದಾನ ಅಂದ್ರೆ ಗ್ರೌಂಡ್ಗಳಾಗಿರ್ಬೋದು, ಶಾಲೆಗಳಾಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು, ಇಲ್ಲೆಲ್ಲೂ ಕೂಡ ಅವ್ರಗಳಿಗೆ ಅವಕಾಶ ಮಾಡಿಕೂಡ್ದು ಅನ್ನುವ ಒಂದು ಪತ್ರದ ವ್ಯವಹಾರವನ್ನ ಪ್ರಿಯಾಂಕ ಖರ್ಗೆ ಅವರು ಆರಂಭ ಮಾಡಿದ್ದು. ಅವ್ರಿಗೆ 2 ದಿನದಿಂದ ಫೋನ್ ಹ್ಯಾಂಗ್ ಆಗ್ತಾ ಇದೆಯಂತೆ, ಆ ಪ್ರಮಾಣದಲ್ಲಿ ಕಾಲ್ಗಳು ಬರ್ತಾ ಇದೆಯಂತೆ, ಮೇಲ್ಗಳು ಬರ್ತಾ ಇದೆಯಂತೆ. ಏನಂತ? ನಿನ್ನ ಜೀವ ಸಹಿತ ಉಳಿಸಲ್ಲ ಅಂತ. ಇದನ್ನ ಖರ್ಗೆ ಅವರೇ ಹೇಳಿರೋದು, ಪ್ರಿಯಾಂಕ್ ಖರ್ಗೆ ಅವರೇ ಹೇಳಿರೋದು. ಪ್ರಿಯಾಂಕ್ ಖರ್ಗೆ ಹೊತ್ತಿಸಿದ ಬ್ಯಾನ್ ಕಿಚ್ಚು ಸಂಘವನ್ನ ವಿರೋಧ ಮಾಡಿದ್ರೆ ದೇಶವನ್ನ ವಿರೋಧ ಮಾಡದಂತೆ. ಹಿಂಗ್ ಹೇಳ್ತಾರದ್ ಯಾಕೆ? ದೇಶ ಪ್ರೇಮಿ ಆಗಬೇಕಂದ್ರೆ ಸಂಘ ಪ್ರೇಮಿ ಆಗಬೇಕಂತೆ. ಹೌದಾ? ಸಂಘ ಪರಿವಾರವನ್ನ ಬೆಂಬಲಿಸಿದ್ರೆ ಮಾತ್ರ ದೇಶ ಪ್ರೇಮಿಗಳಂತೆ. ಹೌದಾ? ಆರ್ಎಸ್ಎಸ್ ವಿರೋಧಿಸಿದ್ರೆ ಹಾಗಾದ್ರೆ ಅವರು ದೇಶದ್ರೋಹಿಗಳಾಗ್ತಾರಾ? ಏನ್ ಹೇಳ್ತಾ ಇದೆ ಬಿಜೆಪಿ? ಹೇಗ್ ಸಮರ್ಥನೆ ಮಾಡ್ಕೊಳ್ತಿದ್ದನ್ನ? ಯಾವಾಗ ನಾವು ಈ ವ್ಯವಸ್ಥೆ ವಿರುದ್ಧ ಧ್ವನಿ ಎತ್ತೀವಿ ಅವಾಗೆಲ್ಲರೂ ಕೂಡ ನಮಗೆ ಕರೆಗಳು ಬಂದಿದ್ದಾವೆ. ಇಲ್ಲೇನು ಹೊಸದೇನಲ್ಲ. ಇವ್ರು ಏನೇ ಬೆದರಿಕೆ ಕೊಡಲಿ, ಅಂತಾರಾಷ್ಟ್ರೀಯ ಕರೆ ಬರಲಿ, ರಾಷ್ಟ್ರೀಯ ಕರೆ ಬರಲಿ, ಸ್ಥಳೀಯ ಕರೆ ಬರಲಿ, ನಾವೇನು ಎದುರೋದಿಲ್ಲ. ಈ ಹಿಂದಿನಲ್ಲಿ ಮಾತಾಡ್ತಾರೆ, ಇಂಗ್ಲೀಷ್ನಲ್ಲಿ ಮಾತಾಡ್ತಾರೆ. ಹಾಗಾಗಿ ಇದೆಲ್ಲನೂ ಕೂಡ ಒಂದು ವ್ಯವಸ್ಥಿತವಾದಂಥ ಒಂದು ಸಂಚ್ ಥರ ಇದೆ. ಮೆಂಬರ್ಸ್ಗೂ ಕಾಲ್ ಮಾಡ್ತಾರೆ ಇಲ್ಲ, ಫ್ಯಾಮಿಲಿ ಮೆಂಬರ್ಸ್ ಸದ್ಯಕ್ಕೆ ನನಗೆ ಮಾತ್ರ ಕರೆಗಳು ಬರ್ತಾರೆ. ಕಂಟಿನ್ಯೂಸ್ ಆಗಿ ಒಂದೆರಡು ಅಂದ್ರೆ ಇಟ್ ಈಸ್ ಕಂಟಿನ್ಯೂಸ್ ನಂಬರ್ಸ್ ಇರ್ತದೆ. ಕೆಲವರು ಕಾಲರ್ ಐಡಿ ಅಂತ ಅಷ್ಟೇ ಬರುತ್ತೆ, ಕೆಲವುದು ನೋ ಕಾಲರ್ ಐಡಿ ಅಂತ ಬರುತ್ತೆ, ಕೆಲವುದು ಅಂತಾರಾಷ್ಟ್ರೀಯ ನಂಬರ್ಗಳು ಬರ್ತದೆ. ಸರ್, ತಾವು ಕಾಲ್ ರಿಸೀವ್ ಮಾಡುವಂತ ಸಂದರ್ಭದಲ್ಲಿ ಏನು ಅವರು ಏನಂತ ಬೆದರಿಕೆಗಳು ಸರ್? ಲ್ಯಾಂಗ್ವೇಜ್ ಏನಂದ್ರೆ ಫಿಲ್ತಿ ಲ್ಯಾಂಗ್ವೇಜ್, ಕೆಟ್ಟ ಭಾಷೆ, ಅವಾಚಿಕ ಶಬ್ದಗಳು, ನಮಗೆ ಬೈಯೋದು, ನಮ್ಮ ಕುಟುಂಬದವ್ರಿಗೆ ಬೈಯೋದು, ನಮ್ಮ ಮನೆಯವರಿಗೆ ಪರಿಸ್ಥಿತಿ ಬಗ್ಗೆ ಹೇಳೋದು, ಅದು ಬಿಟ್ಟರೆ ಬೇರೆದಿಲ್ಲ. ಹೊಸದೇನಿಲ್ಲ ಅಲ್ಲ ನಮಗೆ. ಈಗ ಹಿಂದಿನ ಸರ್ಕಾರದಲ್ಲೂ ಇದು ಯಾವಾಗ ಧ್ವನಿ ಎತ್ತಿದ್ವಿ, ಯಾವಾಗ ಮಾತಾಡಿದ್ವಿ. ನಿಮ್ಗೆ ನೆನಪಿದ್ರೆ ಖರ್ಗೆ ಸಾಹೇಬ್ರಿಗೆ ಕೂಡ ಲ್ಯಾಂಡ್ಲೈನ್ನಲ್ಲಿ ಸಫ್ದರ್ಜನ್ ಪೊಲೀಸ್ ಸ್ಟೇಷನ್ ಕಲಬುರಗಿಯಲ್ಲಿ ಕಾಣೆಯಾಗೋಟಿದ್ದಾರೆ. ಬೆಂಗಳೂರಲ್ಲಾದರೂ ಕಾಣಿಸ್ಕೊಳ್ಳೋಣ ಅಂತೇಳಿ RSS ಬಗ್ಗೆ ಹೇಳಿದ್ರೆ ಇಮಿಡಿಯೇಟ್ ರಿಯಾಕ್ಷನ್ ಬರೋದು ಯಾವುದು? ಅದಕ್ಕೆ RSSನ ಇಟ್ಕೊಂಡಿದ್ದಾರೆ ಅಷ್ಟೇ. ಅದು ಬಿಟ್ಟರೆ ಅವ್ರ ಜ್ಞಾನ ಇಲ್ವಾ ಇವ್ರಿಗೆ? RSS ಬಗ್ಗೆ ಏನು ಮಾಡೋಕ್ಕಾಗಲ್ಲ, ಏನು ನಮ್ಮದು ಕಿಸಿಯಲ್ಲ, ನಮ್ಗೆ ಆ ಥರದ್ದು ಏನು ಪವರ್ ಇಲ್ಲ, ಶಕ್ತಿ ಇಲ್ಲ ಅನ್ನೋದು ಪರ್ಫೆಕ್ಟಾಗಿ ಗೊತ್ತಿದೆ ಅವ್ರಿಗೆ, ಪರ್ಫೆಕ್ಟಾಗಿ ಗೊತ್ತಿದೆ. ಯಾಕಂದರೆ ಇವ್ರ ಮುತ್ತಾತನೂ ಏನು ಮಾಡೋಕ್ಕಾಗಿಲ್ಲ. ಮುತ್ತಾತ ಬಾಯ್ ಬಡ್ಕಂಡ ನೆಹರು, ಬಾಯ್ ಬಡ್ಕೊಂಡು ಲಬಲಬ ಅಂತ ಬಡ್ಕಂಡ ಇವ್ರ ಮುತ್ತಾತ ನೆಹರು. ಏನು ಮಾಡೋಕ್ಕಾಗಿಲ್ಲ. ಇಂದಿರಾ ಗಾಂಧಿ ಆಯಮ್ಮನ ಕೈಲಿ ಏನು ಮಾಡೋಕ್ಕಾಗಿಲ್ಲ. ಇಂದಿರಾ ಗಾಂಧಿ ಕೈಲಿ ಇಂದಿರಾ ಗಾಂಧಿ ಏನು ಮಾಡೋಕ್ಕಾಗಿಲ್ಲ. ಬ್ಲೂ ಸ್ಟಾರ್, ನಾನು ಹೇಳ್ದನ ಬ್ಲೂ ಸ್ಟಾರ್ ಆಪರೇಷನ್, 3000 ಜನ ಸಿಕ್ಕರನ್ನ ಕೊಂದಾಕಿದ್ರಲ್ಲ ಕೊಲೆಗಡಕರು ನೀವು ಕಾಂಗ್ರೆಸ್ ಅವರು. ನಿಮ್ಗೆ ಯಾವ ನೈತಿಕತೆ ಇದೆ ಮಾತಾಡೋಕ್ಕೆ RSS ಬಗ್ಗೆ?
3,000 ಜನ ಕಗ್ಗೊಲೆ ಮಾಡಾಕಿದ್ರಲ್ಲ ದೆಹಲಿಯಲ್ಲಿ ಹೆಣ್ಣು ಮಕ್ಕಳನ್ನ. ಓಕೆ, ಇದ್ರ ಬಗ್ಗೆ ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಳ್ತೀನಿ. ಆರಂಭದಲ್ಲಿ ಬಿಜೆಪಿ ವಕ್ತಾರ ಉತ್ಕರ್ಷ್ ನಮ್ಮ ಜೊತೆ ಇದ್ದಾರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. JDS ವಕ್ತಾರ ಮಹೇಶ್ ಅವರು ನಮ್ಮ ಜಾಯ್ನ್ ಆಗಿದ್ದಾರೆ, ನಮಸ್ತೆ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಕಾಂಗ್ರೆಸ್ ವಕ್ತಾರಾಗಿ ಸಮೃದ್ಧ ಹೆಗಡೆ ಇದ್ದಾರೆ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಿಂದೂ ಮುಖಂಡ ಭಾಸ್ಕರ್ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ, ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮುಸ್ಲಿಂ ಮುಖಂಡರಾಗಿ ಸಾದಿಕ್ ಪಾಷಾ ಅವರಿದ್ದಾರೆ, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಉತ್ಕರ್ಷ್ ಅವರೇ, ನಿಮ್ಮ ಫಸ್ಟ್ ಕಾಮೆಂಟ್ ಈ ಬೆಳವಣಿಗೆ ಬಗ್ಗೆ. RSS ಅನ್ನುವ ಸಂಘಟನೆಯನ್ನ ಸರ್ಕಾರದ ಜಾಗದಿಂದ ದೂರ ಇಡಬೇಕು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬ್ಯಾನ್ ಮಾಡ್ತೀವಿ ಅನ್ನೋ ಚರ್ಚೆಗೆ ಏನ್ ಕಾಮೆಂಟ್ ಮಾಡ್ತೀರಿ? ನೋಡಿ, ಒಂದು ಭಾಳ ಸ್ಪಷ್ಟವಾಗಿ ಹೇಳ್ತೀನಿ. ಈ ಪ್ರಿಯಾಂಕಾ ಖರ್ಗೆ ಅವ್ರ ಕತೆ ಹೇಗಾಯಿತು ಅಂತಂದರೆ, ಈ ಕುಣಿಯಕ್ಕಾಗ್ದೋ ನೆಲ ಡೊಂಕು ಅಂದಂಗೆ. ರೀ ಸ್ವಾಮಿ, ಕಲಬುರಗಿಯಲ್ಲಿ ಹೋಗಿ ನೋಡ್ರಿ ಎಷ್ಟೆಲ್ಲ ಸಮಸ್ಯೆಗಳು ಕಾಣ್ತಾ ಇದೆ. ಫಸ್ಟ್ ಆ ಸಮಸ್ಯೆಗಳಿಗೆ ಪರಿಹಾರ ಕೊಡುವಂಥ ನಿಟ್ಟಿನಲ್ಲಿ ಕೆಲಸ ಮಾಡಿ. ಭಾಳ ಸ್ಪಷ್ಟವಾಗಿ ಹೇಳ್ತೀನಿ, ಮೂರು ಬಾರಿ ಕಾಂಗ್ರೆಸ್ನ ಸರ್ವಶ್ರೇಷ್ಠ, ಉತ್ಕೃಷ್ಟ, ಅತ್ಯಂತ ಶ್ರೇಷ್ಠ ಸ್ಥಾನಮಾನದಲ್ಲಿದ್ದಂಥ ನೆಹರು ಅವ್ರ ಕೈಯಲ್ಲೇ, ಇಂದಿರಾ ಗಾಂಧಿ ಅವ್ರ ಕೈಯಲ್ಲೇ, ನರಸಿಂಹರಾವ್ ಅವ್ರ ಕೈಯಲ್ಲೇ ಏನೂ ಮಾಡ್ಲಿಕ್ಕಾಗಲಿಲ್ಲ. ಸೊ ಹಾಗಾಗಿ ಸಂಘವನ್ನು ಬ್ಯಾನ್ ಮಾಡ್ತೀವಿ, ಸಂಘವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಇವ್ರ ಕೈಯಲ್ಲಿ ಇನ್ನು 100 ಸಂಘಟನೆಗಳು ಬಂದರೂ ಕೂಡ ಕಾಂಗ್ರೆಸ್ ಕೈಯಲ್ಲಿ ಆಗೋದಿಲ್ಲ. ಇವತ್ತೇನು ಪ್ರಿಯಾಂಕ್ ಖರ್ಗೆ ಅವ್ರು ಹೇಳ್ತಾರೆ, RSS ಅನ್ನೋವಂಥದ್ದು ಜಾತಿವಾದಿ ಸಂಘಟನೆ, ನೀವು ದಲಿತರನ್ನು ವಿರೋಧ ಮಾಡ್ತೀರಂತ. ನಾನಿಲ್ಲಿ ಭಾಳ ಸ್ಪಷ್ಟವಾಗಿ ಐ ವಿಲ್ ಕೋಟ್ ಅಂಬೇಡ್ಕರ್. 1939 ಅಂಬೇಡ್ಕರ್ ಹೇಳ್ತಾರೆ, I am surprised to find the Swayam Sevaks moving in absolute equality and brotherhood without even knowing the caste of the others ಅಂತ. ಅಂಬೇಡ್ಕರ್ ಏನು ಹೇಳ್ತಾರೆ, ಅಲ್ಲಿ ಜಾತಿ ಅನ್ನುವಂಥದ್ದೇ ಇಲ್ಲ ಅಂತ. ಗಾಂಧಿ ಅವ್ರು ಹೇಳ್ತಾರೆ, ಗಾಂಧಿ ಮುಂದುವರೆದು ಹೇಳ್ತಾರೆ, ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಬೈ ದ ಡಿಸಿಪ್ಲಿನ್ ಅಂಡ್ ಸ್ಯಾಂಕ್ಟಿಟಿ ಆಫ್ RSS ಅಂತ. ಈಗ ಪ್ರಿಯಾಂಕಾ ಖರ್ಗೆ ಹೇಳಿ, ನಿಜವಾಗ್ಲೂ ನಿಮಗೆ ತಾಕತ್ತಿದ್ರೆ RSS ಬ್ಯಾನ್ ಮಾಡ್ರಿ. ನೀವು ಫಸ್ಟ್ ಬ್ಯಾನ್ ಮಾಡಬೇಕಾಗಿರ್ತಕ್ಕಂಥದ್ದು ಯಾರನ್ನ ಅಂತಂದ್ರೆ, ನಿಮ್ಮ ಉಪಮುಖ್ಯಮಂತ್ರಿಗಳು ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ತ್ವಯಾ ಹಿಂದೂ ಭೂಮಿ ಸುಖಂ ವರ್ಧಿತೋಹಂ ಅಂತ ಹೇಳಿದ್ರಲ್ಲ, ನಿಮಗೆ ತಾಕತ್ತಿದ್ರೆ ಮೊದಲು ಅವ್ರನ್ನ ಬ್ಯಾನ್ ಮಾಡ್ರಿ. ನಿಮ್ ಕಾಂಗ್ರೆಸ್ ಪಾರ್ಟಿಯಿಂದ ಸುಮ್ಮನೆ ಸಾರಿ ಕೇಳ್ಬಿಟ್ರೆ ಅವ್ರನ್ನ ಬ್ಯಾನ್ ಮಾಡಿ. ನೀವು ಸುಮ್ಮನೆ ನಿಮಗೆ ಕೈಯಲ್ಲಿ ಕಿಸಿಯಕ್ಕಾಗೋದಿಲ್ಲ. ಇವತ್ತು ಕಲಬುರಗಿಯ ವ್ಯವಸ್ಥೆ ನೋಡ್ರಿ, ಕಲ್ಯಾಣ ಕರ್ನಾಟಕದಲ್ಲಿ 12 ಲಕ್ಷ ಹೆಕ್ಟೇರ್ ಇವತ್ತು, ಅಲ್ಲಲ್ಲ ಒಂದ್ ನಿಮಿಷ, ಲೆಟ್ ಮಿ ಫಿನಿಶ್. 12 ಲಕ್ಷ ಹೆಕ್ಟೇರ್ ಇವತ್ತು ಬೆಳೆ ಹಾನಿಯಾಗಿದೆ, ಆರೋಗ್ಯ ವ್ಯವಸ್ಥೆ ಇಲ್ಲ. ಅಶೋಕ್ ಅವರು ಹೇಳ್ತಾರೆ ಏನು ಕಿಸಿಯಕ್ಕಾಗಲ್ಲ ಅಂತ. ಅದೇ ಪದ ಬಳಕೆ ನೀವು ಕೂಡ ಈ ವೇದಿಕೆಗೆ ಬಂದು ಮಾಡ್ತಾ ಇದೀರಿ. ಓಕೆ, ಅವ್ರ ಕೈಲಿ ಏನು ಮಾಡಕ್ಕಾಗಲ್ಲ, ಕೇಳಿಸ್ಕೊಳ್ರಿ, ಏನು ಮಾಡಕ್ಕಾಗಲ್ಲ. ಹಂಗಿದ್ಮೇಲೆ ಯಾಕ್ರಿ ನೀವು ಪ್ರವೋಕ್ ಆಗಿ ಐ ಲವ್ RSS ಅನ್ನೋ ಕ್ಯಾಂಪೇನ್ ಮಾಡ್ತೀರಿ? ಅವ್ರ ಕೈಲಿ ಏನು ಮಾಡಕ್ಕಾಗ್ಲಿ ಅಂದ್ರೆ ಸುಮ್ಮನೆ ನಮ್ಮ ಒಂದು ಅಭಿಮಾನವನ್ನ ಹೆಮ್ಮೆಯನ್ನು ನಾವು ತೋರಿಸ್ತಾ ಇದೀವಿ. ಐ ಲವ್ RSS ಅದ್ರ ತಪ್ಪೇನಿದೆ? ಈಗ ಐ ಲವ್ ಮೊಹಮ್ಮದ್ ಅಂತ ಹೇಳೋದಿಲ್ವಾ? ಇವ್ರು ಐ ಲವ್ ಮೊಹಮ್ಮದ್ ಅಂತ ಹೇಳಿದ್ರೆ ಸರಿ, ನಾವು ಐ ಲವ್ RSS ಅಂತ ಹೇಳಿದ್ರೆ ತಪ್ಪಾಗ್ತದ? ಮತ್ತೆ ನಮ್ಮ ಹೆಮ್ಮೆ RSS ನೋಡ್ರಿ. ಇಂತ 100 ಅರ್ಥ ಆಗ್ತಿದೆ, 100 ಸಂಘಟನೆಗಳು ಬಂದ್ರು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವಿಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು, ಸ್ವಾಮಿ ಕಲ್ಯಾಣ ಕರ್ನಾಟಕದಲ್ಲಿ ಅತ್ಯಂತ ಸಮಸ್ಯೆಗಳಿದೆ. ಪ್ರಿಯಾಂಕ ಖರ್ಗೆ ಅವರೇ, ನಿಮ್ಮ PWD IT BT ಸೆಕ್ಟರ್, ಇವತ್ತು IT ಕಂಪನಿಗಳು ಉಗುದು ಉಪ್ಪಾಗ್ತಾ ಇದಾರೆ. ನಿಮಗೆ ಫಸ್ಟ್ ಅದನ್ನ ಸಾಲ್ವ್ ಮಾಡಿ, ಆಮೇಲೆ RSS ಬಗ್ಗೆ ಮಾತಾಡೋರಂತೆ. ಅದೇ ಕಲಬುರಗಿ ಭಾಗಕ್ಕೆ ನಿಮ್ಮ ಕೇಂದ್ರ ಸಚಿವರು ರಾತ್ರಿ ಹೊತ್ತು ಹೋಗಿ ಬೆಳೆ ಹಾನಿ ನೋಡ್ಕೊಂಡ್ ಬಂದಿದ್ದಾರೆ. ಬಿಡ್ರಿ, ಬರ್ತೀನಿ.